ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಮಿನಿ ಲಾಗನ್ನು ಮಾಡ್ತಾಯಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಅದಕ್ಕಾಗಿ ನಾನು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನೋಡಿ. ನಾನು ಬೆಳಗ್ಗೆ 4 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ. 4:09ಕ್ಕೆ ಎದ್ಬಿಟ್ಟು ಕೈಕಾಲೆಲ್ಲ ನೀಟಾಗಿ ತೊಳ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡಿ ಆಮೇಲೆ ಮನೆ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ರಾತ್ರಿನೇ ನಾನು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಯಾಕೆಂದರೆ ಡ್ಯೂಟಿ ಇತ್ತು, ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ರೇ ಬೇಗ ಕೆಲಸ ಆಗೋದು, ಇಲ್ಲ ಅಂತಂದರೆ ಏನು ಕೆಲಸನೂ ಮಾಡೋಕ್ಕಾಗ. ಲೇಟಾಗಿ ಎದ್ದು ಗಡಿಬಿಡಿಲಿ ಹೊರಡೋದಕ್ಕಿಂತ ಡ್ಯೂಟಿ ಟೈಮಲ್ಲಿ ಈ ಥರ ಬೇಗ ಎದ್ದು ರಾತ್ರಿನೇ ಕೆಲವೊಂದು ಪ್ಲ್ಯಾನ್ಗಳನ್ನ ಮಾಡಿಕೊಂಡ್ರೆ ಆರಾಮಾಗಿ ಕೆಲಸ ಮಾಡ್ಕೋಬೋದು. ನೋಡಿ, 2 ಜೋಳ ಇಟ್ಕೊಂಡಿದ್ದೀನಿ. ಇವು ಮನೆಯಿಂದ ತಂದಂಥ ಜೋಳಗಳು. ಈ ಜೋಳನ ಸುಲ್ಕೊಂಡು ಇದರಿಂದ ನಾನು ಬೇಬಿಕಾರ್ನ್ ಪಲಾವ್ ಮಾಡ್ತಾಯಿದ್ದೀನಿ. ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಈ ಥರ ಎಲ್ಲ ಸಿಪ್ಪೆ ಎಲ್ಲ ಸುಲ್ಕೊಬಿಟ್ಟು ಕಾಳುಗಳನ್ನೆಲ್ಲ ಇವಾಗಲೇ ಎಲ್ಲ ನೀಟಾಗಿ ಬಿಡಿಸಿಟ್ಕೊಳ್ತೀನಿ. ಈ ಥರ ಕಾಳನ್ನೆಲ್ಲ ಬಿಡಿಸಿಟ್ಕೊಂಡು ಒಂದು ಬಾಕ್ಸಿಗೆ ಎತ್ತಿಟ್ಕೊಳ್ತೀನಿ. ನೋಡಿ, ಇಷ್ಟು ಕಾಳುಗಳಾಗಿದೆ. ಇದ್ರ ಜೊತೆಗೆ ನಾನು ನೋಡಿ, ಇದು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಜೊತೆಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ನೀಟಾಗಿ ತೊಳ್ಕೊಬಿಟ್ಟು ಎಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ರಾತ್ರಿ ಮಾಡ್ಕೊಂಡಿರೋಂಥ ಕೆಲಸ. ಹಾಗೆ ನೋಡಿ, 2 ಕ್ಯಾರೆಟನ್ನು ಸಹ ಸ್ಲೈಸಾಗಿ ಕೊಯ್ದಿಟ್ಕೊಂಡಿದ್ದೀನಿ. ಜೊತೆಗೆ ಬೆಂಡೆಕಾಯಿ, ಇದನ್ನು ಪಲ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಕ್ಕಿನೂ ರುಬ್ಬಿಟ್ಕೊಂಡಿದ್ದೆ ದೋಸೆಗೆ ಅಂತ. ದೋಸೆ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಅಂದರೆ ಬೆಳಗ್ಗೆ ತಿಂಡಿಗೆ ದೋಸೆ ಹಾಗೆ ಬೆಂಡೆಕಾಯಿ ಪಲ್ಯ ಜೊತೆಗೆ ಕಾರ್ನ್ ಪಲಾವ್ ಮತ್ತು ಸಾಂಬಾರು ಇಷ್ಟೂ ಮಾಡಲಿಕ್ಕೆ ಅಂತ ಇಷ್ಟು ಐಟಮ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿನ ಹೆಚ್ಚಿಟ್ಕೊಂಡಿರಲಿಲ್ಲ. ನೋಡಿ, ಈಗ ಬೆಳಗ್ಗೆನೇ ಎದ್ದು ನೀರು ಕಾಯಿಸ್ತಾ ಇದ್ದೀನಿ. ಇಷ್ಟು ನೀರು ಕಾಯಿಸಿದ್ರೆ ಸಂಜೆವರೆಗೂ ಆಗ್ತವೆ. ತಣ್ಣೀರು ಕುಡಿಯೋದಕ್ಕಿಂತ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಈ ನೀರನ್ನೆಲ್ಲ ಕಾಯಿಸ್ಕೊಳ್ತಾ ಇದ್ದೀನಿ. ನೀರೆಲ್ಲ ಕಾಯ್ದ ಮೇಲೆ ನಾನೀಗ ಹೆಚ್ಚಿಟ್ಕೊಂಡಂಥ ಬೆಂಡೆಕಾಯಿನ ಹುರ್ಕೊಳ್ತೀನಿ. ಬೆಂಡೆಕಾಯಿ ಹುರ್ಕೊಂಡು ಇದ್ರದ್ದೇ ಪಲ್ಯ ಮಾಡ್ತೀನಿ ದೋಸೆಗೆ. ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಬೆಂಡೆಕಾಯಿನ ಏನಿಲ್ಲ ಅಂದರೂ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಬೆಂಡೆಕಾಯಿ ಎಲ್ಲ ಮೆತ್ತಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಜೊತೆಗೆ ಅಂಟು ಬಿಟ್ಕೊಳ್ಳುತ್ತೆ. ಅಂಟೆಲ್ಲ ಈ ಥರ ಹುರಿಯೋದ್ರಿಂದ ಅಂಟು ಬಿಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಈ ಥರ ಎಲ್ಲ ನೀಟಾಗಿ ಹುರ್ಕೋಬೇಕು. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ. ಈಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ಈಗ ನಾನು ಸಾಂಬಾರಿಗೆ ತರಕಾರಿ ಬೇಯಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೋಡಿ, ಈಗ ಇದಕ್ಕೆ ಬೇಳೆ ಹಾಗೆ ಒಂದು ಆಲೂಗೆಡ್ಡೆ ಜೊತೆಗೆ ಸ್ವಲ್ಪ ಬೀನ್ಸನ್ನು ಸೇರಿಸಿ ಒಂದು ಸಾಂಬಾರನ್ನ ಮಾಡ್ತೀನಿ. ಈಗ ಇವನ್ನೆಲ್ಲ ಹಾಕ್ಕೊಂಡು ಈ ತರಕಾರಿನ ಬೇಯಲಿಕ್ಕೆ ಪಕ್ಕದ ಒಲೆಗೆ ಎತ್ತಿಟ್ಕೊಳ್ತೀನಿ. ಈಗ ಇದೇ ಒಲೆಯಲ್ಲಿ ನಾನು ಬೆಂಡೆಕಾಯಿ ಪಲ್ಯನ ಮಾಡ್ತೀನಿ. ಅದಕ್ಕೋಸ್ಕರ ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಟೊಮೆಟೊನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಒಂದು ದಪ್ಪನಾದ ಟೊಮೆಟೊ ಕೊಯ್ದು ಹಾಕ್ಕೊಂಡಿದ್ದೆ. ಈ ಟೊಮೆಟೊ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಉಪ್ಪನ್ನು ಸೇರಿಸಿ ಫ್ರೈ ಮಾಡೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ನೋಡಿ, ಈಗ ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಇವಾಗ ನಾನು ಹುರಿದಿಟ್ಕೊಂಡಂಥ ಬೆಂಡೆಕಾಯಿನ ಸೇರಿಸಿ ಅದಕ್ಕೆ ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪೌಡ್ರು ಹಾಗೆ ಸ್ವಲ್ಪ ಗರಂ ಮಸಾಲ ಸೇರಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ನೀಟಾಗಿ ಎಲ್ಲ ಒಂದು ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟು ಒಂದು 2 ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಮತ್ತೆ ಒಂದು 2 ನಿಮಿಷ ಹಾಗೆ ಬಿಡ್ತೀನಿ. ನೋಡಿ, ಈಗ ಪಲ್ಯ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನಲಿಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ. ಈಗ ನೆಕ್ಸ್ಟ್ ನಾನು ಬೇಬಿಕಾರ್ನ್ ಪಲಾವ್ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಒಂದು ಕುಕ್ಕರ್ಗೆ 1 ಚಮಚ ತುಪ್ಪ ಹಾಗೆ ಒಂದು 2 ಚಮಚ ಎಣ್ಣೆ, ಸ್ವಲ್ಪ ಸೋಂಪು ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಸಹ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಸೇರಿಸಿ ಫ್ರೈ ಮಾಡೋ ಟೈಮಲ್ಲಿ ಅದಕ್ಕೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದು ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ನೆನೆಸಿದಂಥ ಬಟಾಣಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿದಂಥ ಕ್ಯಾರೆಟನ್ನು ಸಹ ಹಾಕ್ಕೊಂಡು
ಜೊತೆಗೆ ಬೇಬಿ ಕಾರ್ನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಮೆಕ್ಕೆಜೋಳನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಬಿಟ್ಟು ಒಂದು ಸರಿ ಎಲ್ಲ ಒಗ್ಗರಣೆ ಜೊತೆ ಈ 3 ಕಾಳುಗಳು ಚೆನ್ನಾಗಿ ಬೆರಿಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಇವಾಗ ಮಸಾಲೆನೆಲ್ಲ ಸೇರಿಸ್ಬೇಕು. ನೋಡಿ, ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಚಮಚ ಅಚ್ಕಾರದ ಪುಡಿ, ನಾವು ಖಾರ ನೋಡಿಕೊಂಡು ನಮ್ಮ ಖಾರಕ್ಕೆ ತಕ್ಕನಾಗಿ ನಾವು ಹಾಕ್ಕೋಬೇಕು. ಧನಿಯಾ ಪೌಡ್ರ್ ಹಾಗೆ ಸ್ವಲ್ಪ ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಈ ಮಸಾಲೆಯನ್ನು ನಮ್ಮ ಅಭಿರುಚಿಗೆ ತಕ್ಕಂತೆ ನಾವು ಹಾಕ್ಕೋಬೇಕು. ಕೆಲವರಿಗೆ ಖಾರ ಇಷ್ಟ ಆಗಲ್ಲ, ಅಂಥವ್ರು ಕಡಿಮೆ ಹಾಕ್ಕೋಬೇಕು. ಖಾರ ಇಷ್ಟ ಆಗೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಮನೆಯಲ್ಲಿ ಮಕ್ಕಳಿರೋವಂಥವ್ರು ಸ್ವಲ್ಪ ಖಾರ ಕಡಿಮೆ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಲೋಟ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ಆ ತೊಳೆದಿಟ್ಕೊಂಡಂಥ ಅಕ್ಕಿನ ನಾನು ಇದಕ್ಕೆ ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ಸಹ ಹಿಂಡ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಬರಲಿಕ್ಕೆ ಬಿಡ್ತೀನಿ. ಆ ಟೈಮಲ್ಲಿ ಪಕ್ಕದಲ್ಲಿ ನಾನು ತರಕಾರಿ ಬೇಯಲಿಕ್ಕೆ ಇಟ್ಕೊಂಡಿದ್ದೆ. ನೋಡಿ, ಈ ತರಕಾರಿ ಬೆಂದಿದೆ. ಬೆಂದಂಥ ತರಕಾರಿಗೆ ನಾನು ಇವಾಗ ರುಬ್ಬಿಟ್ಕೊಂಡಂಥ ಖಾರನೂ ಸಹ ಹಾಕ್ತಾಯಿದ್ದೀನಿ. ನೋಡಿ, ಈಗ ಕುಕ್ಕರ್ ವಿಷಲ್ ಬಂದಿದೆ. ಪಕ್ಕಕ್ಕೆ ಇಟ್ಕೊಂಡು ಸಾಂಬಾರನ್ನ ಈ ಕಡೆ ಇಟ್ಕೊಂಡು ಖಾರ ಹಾಕಿ ಖಾರ ಕುದಿಲಿಕ್ಕೆ ಇಟ್ಟಿದ್ದೆ. ಇವಾಗ ಇದನ್ನು ಸಹ ಪಕ್ಕದಲ್ಲಿ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತೀನಿ. ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಈರುಳ್ಳಿ ಇಷ್ಟನ್ನು ಸಹ ಹಾಕ್ಕೊಂಡು ಏನಿಲ್ಲ ಅಂದರೂ 1-2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಒಗ್ಗರಣೆ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಫ್ರೈ ಮಾಡ್ಕೊಂಡಂಥ ಒಗ್ಗರಣೆನ ಸಾಂಬಾರಿಗೆ ಹಾಕ್ಕೊಂಡು ಮತ್ತೆ ಅದನ್ನು 1-2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. ನೋಡಿ, ಈಗ ಸಾಂಬಾರನ್ನ ಮತ್ತೆ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು 1-2ರಿಂದ 3 ನಿಮಿಷ ಮತ್ತೆ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈಗ ಒಂದು ಸರಿ ಎಲ್ಲ ಈ ಒಗ್ಗರಣೆ ಎಲ್ಲ ಸಾಂಬಾರು ಜೊತೆ ಬೆರಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಸಾಂಬಾರು ಕುದೀತಾ ಇದೆ. ಇವಾಗ ನಾನು ಅಡುಗೆಗೆ ಏನು ಪಾತ್ರೆಗಳನ್ನ ಬಳಸಿದ್ದೆ ಅವನ್ನ ಸಿಂಕಿಗೆ ಹಾಕಿದ್ದೆ. ಆ ಪಾತ್ರೆಗಳನ್ನೂ ಸಹ ತೊಳ್ಕೊಳ್ತೀನಿ. ಸಾಂಬಾರು ಕುದಿಯೋತ್ತಿಗೆ ಈ ಪಾತ್ರೆಗಳನ್ನೆಲ್ಲ ತೊಳೆದಾಯಿತು. ಈಗ ನಾನು ಸ್ನಾನಕ್ಕೆ ಹೋಗಿ ಸ್ನಾನನೂ ಸಹ ಮುಗಿಸ್ಕೊಂಡು ಸ್ನಾನ ಆದಮೇಲೆ ಮತ್ತೆ ಬಟ್ಟೆಗಳಿದ್ದು ನಾಳೆ ವಾಶ್ ಮಾಡಿದ್ರೆ ಬಟ್ಟೆ ಒಣಗಲ್ಲ, ಅದಕ್ಕೋಸ್ಕರ ಆ ಬಟ್ಟೆಗಳನ್ನೆಲ್ಲ ಇವತ್ತೇ ಸಹ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಈ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಅದಕ್ಕೆ ಸರ್ಫ್ ಎಕ್ಸೆಲ್ಲು ಮತ್ತು ಕಂಫರ್ಟ್ ಎರಡನ್ನೂ ಸಹ ಹಾಕ್ಕೊಂಡು ಈಗ ಮಿಷಿನನ್ನು ಆನ್ ಮಾಡಿಡ್ತಾಯಿದ್ದೀನಿ. ಈ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ಸಮಸ್ಯೆ. ಅದರಿಂದ ಮಕ್ಕಳು ಬಟ್ಟೆ ಒಣಗಲಿಲ್ಲ ಅಂದರೆ ಸ್ಕೂಲಿಗೂ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತೇ ತೊಳೆದು ಹಾಕಿದರೆ ನಾಳೆ ಒಂದಿನಕ್ಕೆ ಚೆನ್ನಾಗಿ ಒಣಗ್ತವೆ. ಅದಕ್ಕೋಸ್ಕರ ಈ ಥರ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಕೊಬಿಟ್ಟು ನೆಕ್ಸ್ಟು ನಾನು ಈಗ ನೋಡಿ 6:30 ಆಗಿದೆ. ಇವಾಗ ನಾನು ಇದುವರೆಗೂ ಬಾಗಿಲು ಓಪನೇ ಮಾಡಿರಲಿಲ್ಲ. ಈಗ ನಾನು ಬಾಗಿಲೆಲ್ಲ ಗುಡಿಸ್ಕೊಂಡು ಬಾಗಿಲಿಗೆ ನೀರು ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ತೀನಿ. ಇದು ನಮ್ಮದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಎದುರುಗಡೆ ಮನೆ ಬಾಗಿಲು ಪಕ್ಕದಲ್ಲೇ ಇದೆ. ಹಾಗಾಗಿ ಇಲ್ಲೇನು ಜಾಸ್ತಿ ರಂಗೋಲಿ ಏನೂ ಹಾಕೋಕ್ಕಾಗಲ್ಲ. ಸಿಂಪಲ್ಲಾಗಿ ಈ ಥರ ಬಾಗಿಲು ನೆಲಕ್ಕೆ 2 ರಂಗೋಲಿ ಹಾಕಿಬಿಟ್ಟು ನೆಕ್ಸ್ಟು ಬಂದುಬಿಟ್ಟು ದೋಸೆಗೆ ಹಿಟ್ಟನ್ನು ನಾನು ರುಬ್ಬಿಟ್ಟಿದ್ದೆ. ಈಗ ಬೆಳಗಿನ ತಿಂಡಿಗೆ ನಾನು ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಅವರಪ್ಪ ಮಗಳು ಕೊನೆಗೆ ಮಾಡ್ಕೊಳ್ತಾರೆ. ಈಗ ನನಗೆ ತಿಂಡಿಗೆ ಏನು ಬೇಕೋ ಅಷ್ಟು ದೋಸೆನ ಮಾತ್ರ ಮಾಡಿಕೊಂಡು ತೊಗೊಂಡೋಗ್ತೀನಿ. ಇಲ್ಲಿ ಒಂದು ದೋಸೆ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ದೋಸೆ ಹಿಟ್ಟನ್ನು ಹಾಕ್ಕೊಂಡು ಅದ್ರ ಮೇಲೆ ಎಣ್ಣೆ ಎಲ್ಲ ಹಾಕ್ಕೊಂಡು ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡು ಸಹ ಮಗುಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ದೋಸೆಗಳನ್ನು ಸಹ ನಾನು ಮಾಡ್ಕೊಳ್ತೀನಿ. ನೋಡಿ, ಇವಾಗ ನಾನು ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ತೆಗೆದು ಈಗ ಒಂದು ಸರಿ ಎಲ್ಲ ಈ ಕಾರ್ನ್ ಪಲಾವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ರುಚಿ ತಿನ್ನಲಿಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈ ಪಲಾವನ್ನು. ಹಾಗೆ ಸಾಂಬಾರು ಜೊತೆಗೆ ಪಲ್ಯ, ದೋಸೆ ಇಷ್ಟನ್ನು ಸಹ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದು 7 ಗಂಟೆ ಹೊತ್ತಿಗೆ ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸಿದ್ದೀನಿ. ಈಗ ನಾನು ಡ್ಯೂಟಿಗೆ ಹೊರಡೋ ಟೈಮು. ಅದಕ್ಕೋಸ್ಕರ ನಾನು ಬಾಕ್ಸಿಗೆ ಮಧ್ಯಾಹ್ನಕ್ಕೆ ಈ ಪಲಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪಲಾವನ್ನು ಹಾಕ್ಕೊಂಡು ನಾನು ಕಡೂರಿಗೆ ಡ್ಯೂಟಿಗೆ ಹೋಗ್ತಾ ಇರೋದ್ರಿಂದ ಮಧ್ಯಾಹ್ನಕ್ಕೆ ಪಲಾವ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೆಳಗ್ಗೆಗೆ ದೋಸೆ ಮಾಡ್ಕೊಂಡಿದ್ದೀನಿ. ನೋಡಿ, ಜೊತೆಗೆ ಅದಕ್ಕೆ ಬೆಂಡೆಕಾಯಿ ಪಲ್ಯನೂ ಸಹ ಇಟ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಬಾದಾಮಿನ ರಾತ್ರಿ ನೆನೆ ಹಾಕಿದ್ದೆ.
ಬೆಳಗ್ಗೆ ಇಲ್ಲಿ ಏನೂ ತಿಂದಿಲ್ಲ, ಸ್ವಲ್ಪ ನೀರು ಕುಡ್ದಿದ್ದೀನಿ ಅಷ್ಟೇ, ಕಾಫಿ ಮಾಡೋಕ್ಕೂ ಆಗಲಿಲ್ಲ. ಆ ಬಾದಾಮಿ ತಿಂದ್ಕೊಂಡು ನಾನು ಇವಾಗ ಹೊರಟಿದ್ದೀನಿ. ನೋಡಿ, ಮನೆ ಬಿಟ್ಟು ನಾನು ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಮನೆಯಿಂದ 5 ನಿಮಿಷ ಆಗುತ್ತೆ ಬಸ್ ಸ್ಟ್ಯಾಂಡಿಗೆ ಅಷ್ಟೇ. ಚಳ್ಳಕೆರೆ ಬಸ್ ಇತ್ತು, ಆ ಬಸ್ಸಿಗೆ ಹತ್ಕೊಂಡಿದ್ದೀನಿ. ಹತ್ಕೊಂಡು ಸುಮಾರು ಒಂದು 7:45 ಹೊತ್ತಿಗೆ ನಾನು ಚಿಕ್ಕಮಂಗ್ಳೂರಿಗೆ ಬಂದೆ. ನೋಡಿ, ಈಗ ಚಿಕ್ಕಮಂಗ್ಳೂರಿಗೆ ರೀಚ್ ಆಗಿದ್ದೀನಿ. ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ ನಿಯರ್ ಪ್ಲೇಸ್ ಇದು. ಈ ಬಸ್ಸು ಇಲ್ಲಿ ತಿಂಡಿಗೆ ನಿಲ್ಲಿಸ್ತಾರಂತೆ. ಈಗ ನೆಕ್ಸ್ಟ್ ಬಸ್ಸಿಗೆ, ಬೇರೆ ಬಸ್ಸಿಗೆ ಹೋಗಬೇಕು. ಇವಾಗ ನೋಡಿ, ಇನ್ನೊಂದು ಕಾರವಾರ ಬಸ್ ಇತ್ತು, ಆ ಬಸ್ಸಿಗೆ ಹತ್ಕೊಂಡು ನಾನು ಕಡೂರಿಗೆ ಹೋಗ್ತಾಯಿದ್ದೀನಿ. ಈಗ ಕಡೂರಿಗೂ ಸಹ ಬಂದಾಯಿತು. ಇದು ಕಡೂರು ಬಸ್ ಸ್ಟ್ಯಾಂಡು. ಈ ಕಡೂರು ಬಸ್ ಸ್ಟ್ಯಾಂಡಿಂದ 5 ನಿಮಿಷ ಮತ್ತೆ ಹಾಸ್ಪಿಟಲ್ಗೆ ನಡಿಬೇಕು. ಈಗ ಹಾಸ್ಪಿಟಲಿಗೆ ನಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಈಗ ಕಡೂರು ಹಾಸ್ಪಿಟಲ್ಲು ಸಹ ಬಂತು. ಈಗ ನಾನು ಈ ಹಾಸ್ಪಿಟಲಿಗೆ ಬಂದು ಕೈಕಾಲೆಲ್ಲ ತೊಳ್ಕೊಂಡು ತಿಂಡಿ ತಿಂತ ಕೂತ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಈ ಲಾಗಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದಾರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.